ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ನಂದು ಇದು ಫಸ್ಟ್ ವ್ಲಾಗು. ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಹಾಲು ಕರೆದು ಕೊಟ್ಟರು. ಟೀಗಿಟ್ಟಿದ್ದೀನಿ, ಹಾಲು ಕಾಯೋಕ್ಕಿಟ್ಟಿದ್ದೀನಿ ಟೀಗೆ. ಮತ್ತು ಇನ್ನೊಂದು ಕಡೆ ಮೊಸರು ಎಪ್ಪಾಕೋಕ್ಕೆ ಹಾಲಿಟ್ಟಿದ್ದೀನಿ. ಟೀ ಮಾಡಿಕೊಟ್ಟು ನೈಟ್ ಊಟಕ್ಕೆ ಮಸ್ಕಾಯಿ ಸಾಂಬಾರು ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡಿದ್ದೀನಿ. ಹಾಲು ಕಾಯ್ತಿದೆ ಎಪ್ಪಾಕೋಕ್ಕೆ, ಮೊಸರು ಮಾಡೋಕ್ಕೆ. ಮಸ್ಕಾಯಿ ಸಾಂಬಾರಿಗೆ ಅವರೆಬೇಳೆ ಸ್ವಲ್ಪ, ತೊಗರಿಬೇಳೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಧನಿಯಾ ಪೌಡ್ರು, ಬದನೆಕಾಯಿ ಎಲ್ಲ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ಗೆ ಹಾಕಿ 3 ವಿಷಿಲ್ ಕೂಗಿಸ್ಕೊಂಡು ಕುಕ್ಕರ್ಗೆ ಹಾಕಿ ಇಟ್ಟಿದ್ದೀನಿ. 3 ವಿಷಿಲ್ ಕೂಗಿಸ್ಕೊಂಡು ಸ್ಮ್ಯಾಶ್ ಮಾಡಿ ಒಗ್ಗರಣೆ ಮಾಡಿಕೊಂಡ್ರೆ ಮಸ್ಕಾಯಿ ಆಗುತ್ತೆ. ಇವಳು ಮಲ್ಟಿ ಅಂತ, ನಾನು ಎಲ್ಲಿದ್ದರೆ ಅಲ್ಲಿರ್ತಾಳೆ. ಇಷ್ಟೊತ್ತಾದರೂ ಹಾಲು ಹಾಕಿಲ್ಲ ಅಂತೇಳಿ ಕಾಯ್ಕೊಂಡು ಕುತ್ಕೊಂಡಿದ್ದಾಳೆ. ನಾನು ಅಡುಗೆ ಮನೇಲಿದ್ದರೆ ಅಡುಗೆ ಮನೇಲಿರ್ತಾಳೆ, ನಾನು ಎಲ್ಲೋದ್ರೂ ಅಲ್ಲಿ ಬರ್ತಾಳೆ. ಇವಳೇ ನನ್ನ ಬೆಸ್ಟ್ ಫ್ರೆಂಡು. ಜಾಸ್ತಿ ಟೈಮ್ ಇವಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದು. ಇವರಮ್ಮ ಇನ್ನೂ ತುಂಬ ಇತ್ತು, ಬೆಕ್ಕು ಮರಿ ಮತ್ತು ಮರಿಗಳು. ನಾಯಿ ತಿಂದು ಸತ್ತೋದು. ಇವಳೊಬ್ಬಳು ಉಳ್ಕೊಂಡಿದ್ದಾಳೆ. ಅದಕ್ಕೆ ಇವಳು ಅಂದರೆ ಜಾಸ್ತಿ ಅಟ್ಯಾಚ್ಮೆಂಟು. ಇವಾಗ ಈ ಕಡೆ ಬಂದಿದ್ದಾಳೆ ಗ್ಯಾಸ್ ಪಕ್ಕದಲ್ಲಿ ಕುತ್ಕೊಳ್ಳೋಕ್ಕೆ. ಏನು ಇವತ್ತು ಹೊಸ್ದಾಗಿ ಫೋನ್ ಹಿಡ್ಕೊಂಡು ವಿಡಿಯೋ ಎಲ್ಲ ಮಾಡ್ತಿದ್ದಾಳಲ್ಲ ಇವಳು ಅಂತ ನೋಡ್ತಾವಳೆ ಶಾಕಲ್ಲಿ. ಸೈಲೆಂಟಾಗಿ ನೋಡ್ತಾ ಇದ್ದಾಳೆ. ಮತ್ತು ಹಾಲು ಕಾಯಿಸಿಟ್ಟಿದ್ದೀನಿ. ಸ್ವಲ್ಪ ಅದು ಆರ್ಕೊಬೇಕು. ಉಗುರು ಬೆಚ್ಚ ಆದಮೇಲೆ ಎಪ್ಪಾಕಬೇಕು. ಮತ್ತು ಹೊರಗಡೆ ನಮ್ಮ ಯಜಮಾನ್ರು ಹಸುಗಳಿಗೆ ಹುಲ್ಲಾಕಿ ಫೋನ್ ನೋಡ್ಕೊಂಡು ಮಲ್ಕೊಂಡಿದ್ದಾರೆ. ಹಸುಗಳೆಲ್ಲ ಇಲ್ಲೇ ಮನೆ ಮುಂದೆನೇ ಕಟ್ಟಾಕಿದ್ದೀವಿ. ಫಸ್ಟು ಶೆಡ್ ಇತ್ತು ನಮ್ಮದು, ಹಳೆ ಶೆಡ್ಡು. ಅದು ಸ್ವಲ್ಪ ಚಿಕ್ಕದಾಗಿತ್ತು, ಇಕ್ಕಟ್ಟಾಗ್ತಿತ್ತು ಅಂತ ಅದು ಕಿತ್ತಾಕಿ ದೊಡ್ಡದಾಗಿ ಮಾಡೋಣ ಅಂತೇಳಿ ಇವಾಗ ಮನೆ ಮುಂದೆನೇ ಕಟ್ಟಿದ್ದೀವಿ ಹಸುಗಳ್ನ. ಇಲ್ಲಿ 3 ಇದೆ, ಆ ಕಡೆ ಸೀಟ್ ಕೆಳಗಡೆ 2 ಕರು ಇದೆ. ಇನ್ನೊಂದು ಹಸು ಶೆಡ್ ಕಿತ್ತಾಕಿರೋ ಹತ್ರನೇ ಇದೆ. ಒಟ್ಟು 4 ಹಸು 2 ಕರು ಇದೆ. ಮತ್ತು ನಮ್ಮ ಅತ್ತೆ ಪಪ್ಪಾಯ, ಬದನೆಕಾಯಿ, ಟೊಮೊಟೊ ಕೊಟ್ಟು ಕಳಿಸಿದ್ದಾರೆ, ಇನ್ನೂ ಎತ್ತಿಟ್ಟಿಲ್ಲ. ನಮ್ಮ ಮಾವ ಇಲ್ಲೇ ಹೊರಗಡೆ ಮಲ್ಕೊಳ್ಳೋದು. ಮತ್ತು ಪಪ್ಪಿ ನನಗಿನ್ನೂ ಹಾಲು ಹಾಕಿಲ್ವಲ್ಲ ಅಂತ ನೋಡ್ತಾ ಇದ್ದಾನೆ. ಇದು ಒಲೆ ನಾನೇ ಮಣ್ಣಲ್ಲಿ ಮಾಡ್ಕೊಂಡಿರೋದು. ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಮಾಡ್ಕೊಬೇಕು ಅಂದರೆ ನನ್ನ ಒಲೆಯಲ್ಲೇ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ನಾನೇ ಹಾಕ್ಕೊಂಡಿದ್ದೀನಿ ಒಲೆನ ಮಣ್ಣಲ್ಲಿ. ಮತ್ತು ವಾಷಿಂಗ್ ಮಿಷಿನಲ್ಲಿ ಇಟ್ಟಿದ್ದೀನಿ, ಅದು ವಾಶ್ರೂಮು. ಸೌದೆ ಎಲ್ಲನೂ ಇಲ್ಲೇ ಸೈಡಲ್ಲೇ ಇಟ್ಕೊಂಡಿದ್ದೀನಿ. ಇದು ಹಳೆ ಬೀರು, ಡೈಲಿ ಯೂಸ್ ಬಟ್ಟೆ ಎಲ್ಲ ನಾನು ಇಲ್ಲೇ ಇಟ್ಟಿದ್ದೀನಿ. ಒಲೆ ನನಗೆ ಬರೋ ಥರ ಹಾಕ್ಕೊಂಡಿದ್ದೀನಿ, ಹೊಸ್ದಾಗಿ ಹಾಕ್ಕೊಂಡಿರೋದು. ಮತ್ತು ನನ್ನ ಮಗ ಟಿ ವಿ ನೋಡ್ತಾ ಇದ್ದಾನೆ. ನನ್ನ ಮಗಳಿಗೆ ಹುಷಾರಿಲ್ಲ, ಮಲ್ಕೊಂಬಿಟ್ಟಿದ್ದಾಳೆ. ಇಲ್ಲಿ ರೈಸ್ ಆಗಿದೆ, ಮುದ್ದೆಗೆ ಇಟ್ಟಿದ್ದೀನಿ. ಸಾಂಬಾರು ವಿಜಿಲ್ ಆಗಿದೆ, ಏರ್ ಔಟ್ ಮಾಡಿ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಮಾಡಬೇಕು. ಮುದ್ದೆಗೆ ನಾವು ರಾಗಿ ಹಿಟ್ಟು ಜಾಸ್ತಿ ಹಾಕಲ್ಲ. ಮೈಸೂರು ಸೋನಾ ಮಸೂರಿ ಅಕ್ಕಿ ನುಚ್ಚು ಬರುತ್ತೆ, ಅದನ್ನು ಹಾಕಿ ರಾಗಿ ಹಿಟ್ಟು ಸ್ವಲ್ಪ ಹಾಕ್ತೀವಿ ಅಷ್ಟೇ. ಮತ್ತು ಎಣ್ಣೆ ಇಟ್ಟಿದ್ದೀನಿ. ಸಾಸಿವೆ ಚಿಟ್ಲಿದ ಮೇಲೆ ಸ್ವಲ್ಪ ಹಿಂಗೆ ಪೌಡ್ರ್ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಸಾಂಬಾರಿಗೆ ಹಾಕ್ತೀನಿ. ಸಾಂಬಾರು ಒಗ್ಗರಣೆ ಮಾಡಿ ಮುದ್ದೆ ಮಾಡಿಕೊಂಡು ಊಟ ಮಾಡಬೇಕು. ನಮ್ಮ ಕಡೆ ಇದೇ ಥರನೇ ಮುದ್ದೆ ಮಾಡೋದು, ಸ್ವಲ್ಪ ಅಷ್ಟೇ ರಾಗಿ ಹಿಟ್ಟು ಹಾಕೋದು. ಊಟ ರೆಡಿ ಆಯಿತು. ನಾವು ಊಟ ಹೊರಗಡೆನೇ ಮಾಡೋದು ನೈಟಲ್ಲಿ, ಎಲ್ಲರೂ ಹೊರಗಡೆ ಕುತ್ಕೊಂಡು. ನಮ್ಮ ಮಾವ ಮಾತ್ರ ಅಲ್ಲೇ ಕುತ್ಕೊಂಡು ತಿಂತಾರೆ ಮಂಚದ ಮೇಲೆ. ರೈಸು, ಸಾಂಬಾರು, ಮುದ್ದೆ 4 ಮುದ್ದೆಯಲ್ಲಿ 3 ಮುದ್ದೆ ನಮ್ಮ 3 ಜನಕ್ಕೆ, ಸಣ್ಣ ಮುದ್ದೆ ನನ್ನ ಮಗನಿಗೆ. ನನ್ನ ಮಗಳು ಎದ್ದಿದ್ರೆ ಅವಳಿಗೂ ಸಣ್ಣ ಮುದ್ದೆ ಮಾಡ್ತಿದ್ದೆ.
ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಊಟ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್, ಊಟ ಮಾಡಿ ಬನ್ನಿ. ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ವಲ್ಪನಾದರೂ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.